ಸ್ಯಾಂಡಲ್ವುಡ್ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಕಳೆದ ಆಗಸ್ಟ್ 11ರಂದು ಹಿಂದೂ ಸಂಪ್ರದಾಯದಂತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು. ಇವರಿಬ್ಬರ ಮದುವೆಗೆ ಇಡೀ ಸ್ಯಾಂಡಲ್ವುಡ್ ಸಾಕ್ಷಿಯಾಗಿತ್ತು. ಸೋನಾಲ್ ಅವರು ಕ್ರಿಶ್ಚಿಯನ್ ಆಗಿದ್ದಕ್ಕೆ ಮಂಗಳೂರಿನಲ್ಲಿ ಕ್ರೈಸ್ತ ಸಂಪ್ರದಾಯದಂತೆಯೂ ಮದುವೆ ನಡೆದಿತ್ತು. ಸದ್ಯ ಈ ಜೋಡಿಯಿಂದ ಅಭಿಮಾನಿಗಳು ಗುಡ್ ನ್ಯೂಸ್ ಅನ್ನು ನಿರೀಕ್ಷಿಸುತ್ತಿದ್ದಾರೆ. ಇದೀಗ ತರುಣ್ ಸುಧೀರ್ ಅವರ ತಾಯಿ ಮಾಲತಿ ಸುಧೀರ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ತರುಣ್ ಸುಧೀರ್ ಸೋನಾಲ್ ಮದುವೆಯ ನಂತರ ಸಿನಿಮಾಗಳಿಂದ ಕೊಂಚ ಬ್ರೇಕ್ ತೆಗೆದುಕೊಂಡು ಜಾಲಿ ಟ್ರಿಪ್ ಅಂತ ಸುತ್ತಾಡುತ್ತಿದ್ದರು. ಇದೀಗ ಎಂದಿನಂತೆ ಇಬ್ಬರು ತಮ್ಮ ತಮ್ಮ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಮಧ್ಯೆ ಸೋನಾಲ್ ಮತ್ತು ತರುಣ್ ಅವರಿಂದ ಗುಡ್ ನ್ಯೂಸ್ ನಿರೀಕ್ಷಿಸಬಹುದಾ ಮತ್ತು ಮಾಲತಿ ಸುಧೀರ್ ಅವರು ಅಜ್ಜಿಯಾಗುತ್ತಿದ್ದಾರಾ ಎಂಬ ಪ್ರಶ್ನೆಗೆ ಎಲ್ಲದಕ್ಕೂ ದೇವರು ಕಣ್ಣು ಬಿಡಬೇಕು. ಇನ್ನು ಈಗಷ್ಟೇ ಮದುವೆಯಾಗಿ ಕೆಲ ತಿಂಗಳಾಗಿವೆ. ನಮಗೂ ಆಸೆ ಇದೆ, ಆದರೆ ಸಮಯ ಕೂಡಿ ಬರಬೇಕು ಎಂದು ತರುಣ್ ಸುಧೀರ್ ತಾಯಿ ಅಜ್ಜಿಯಾಗುವುದರ ಬಗ್ಗೆ ಮಾತನಾಡಿದ್ದಾರೆ. ಮಗ ತರುಣ್ ಸುಧೀರ್ ಮದುವೆಯಾಗಬೇಕು ಎಂದು ಕಾದು ಕುಳಿತಿದ್ದ ತಾಯಿ ಮಾಲತಿ ಮಗನ ಮದುವೆ ದಿನ ಸಂಭ್ರಮಿಸಿದ್ದರು. ಸದ್ಯ ಸೋನಾಲ್ ಅವರು ಮಾಲತಿ ಸುಧೀರ್ ಅವರ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ. ಸೋನಾಲ್ ಬಂದ ಮೇಲೆ ಮನೆಯ ವಾತಾವರಣ ಹೇಗಿದೆ, ಜೊತೆಗೆ ಅತ್ತೆ ಸೊಸೆಯ ಬಾಂಧವ್ಯ ಹೇಗಿದೆ ಎಂಬುದರ ಬಗ್ಗೆ ಮಾತನಾಡಿದ ಅವರು, ನನಗೆ ಹೆಣ್ಣು ಮಕ್ಕಳಿಲ್ಲ, ಹಾಗಾಗಿ ಅವಳೇ ನನ್ನ ಮಗಳು. ಹೆಣ್ಣು ಮಕ್ಕಳಿಲ್ಲ ಅನ್ನೋ ಕೊರತೆಯನ್ನು ನನ್ನ ದೊಡ್ಡ ಸೊಸೆ ಮತ್ತು ಚಿಕ್ಕ ಸೊಸೆ ಕಮ್ಮಿ ಮಾಡಿದ್ದಾರೆ ಎಂದು ಸೊಸೆ ಸೋನಾಲ್ ಬಗ್ಗೆ ಅತ್ತೆ ಮಾಲತಿ ಸುಧೀರ್ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ತರುಣ್ ಹಾಗೂ ಸೋನಾಲ್ ಅವರ ಜೋಡಿ ಅಂದರೆ ನಿಮಗೂ ಸಹ ಇಷ್ಟನಾ? ಕಾಮೆಂಟ್ ಮಾಡಿ ತಿಳಿಸಿ.